ಇವನು 3 ದಿನ ಆತ ಎಲ್ಲೆಲ್ಲಿ ಪತ್ತೆ ಇಲ್ಲ ಎಲ್ಲಿ ಕಾಣಿಸಿಲ್ಲ. ಅಣ್ಣ ನಮ್ಮ ಊರು ಬಗಲ ತಾಂಡ ಇಲ್ಲ, ಅಲ್ಲಿ ಹೆಜ್ಜೆ ಆಡ್ಬೇಕಂತ ಹೋಗಿದ್ವಿ. ಆ ಗೆಜ್ಜಿ ನೋಡಿ ಗೆಜ್ಜಿಂದ ಹೊಂಟಿವಿ. ಅವ್ರಪ್ಪ ಫೋನ್ ಮಾಡಿ ಮಾಮನವ್ರ ಕರೆಸಿ ಅಲ್ಲ ತನಿಖರಿಲ್ಲ ಪೊಲೀಸ್ರೆ ಅಲ್ಲೇ ಮುಟ್ಬೇಡ ಮರೆ, ಅಲ್ಲೇ ಮೇಂಟೈನ್ಸರ್ ಆಗಿರೋ ಪ್ಲೇಸ್ ಅದ. ಮತ್ತೆ ಏನ್ ಸಮಾಚಾರ? ಲೇ ಈ ಸರಿ ಮಾತ್ರ ಹಬ್ಬ ಮಸ್ತ್ ಆಯ್ತು ನೋಡಿ, ಹೌದಲ್ಲ? ಮನೆ ದೇವ್ರು ಹೆಂಗ್ ಬಂದು ಹೌದಲ್ಲ? ಬ್ಯಾನರ್ ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡ್ಬೇಕಾಗಿತ್ತು. ಅಲ್ಲೇ ಅಣ್ಣ ಅಣ್ಣ ಒಂದ್ ಹುಡುಗಿ ಬಿಸಿ ನನಗೆ ಗೊತ್ತ ನಿನಗ? ಸುಮ್ಮನೆ 2 ದಿನ ಊರಿಗೆ ಹೋಗೋಷ್ಟರಲ್ಲಿ ಒಂದು ಹುಡುಗಿ ಯಾರದು? ಅದು ನಾಳೆ ತೋರಿಸ್ತಾನೆ ಬಿಡು. ನಾಳೆ ತೋರಿಸ್ತಾನಲ್ಲ, ಇವಾಗಲೇ ತೋರಿಸಿದ್ರೆ ಚೆನ್ನಾಗಿರ್ತದೆ. ನಾಳೆ ತೋರಿಸ್ತಾನೆ, ಸುಮ್ಮನಿರ್ಲಿ. ನಾಳೆ ತೋರಿಸ್ತಾನೆ. ಹೌದಾ? ನಾನು ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೀನಿ. ಇದು ಬೆಂಗಳೂರು ಸಾಫ್ಟ್ವೇರ್
ಬಲವನ್ವಾಗದಿ ಬಿಡ್ಲೇ ನೀನ ಯಾರು ಆಕೆ ಏನ್ಲೇ ಯಾವಾಗ ಲವ್ ಮಾಡಿದೆ ಸರ್ಪ್ರೈಸ್ ಕೊಡ್ತೀನಿ ಅದನ್ನೆಲ್ಲ. ಇವನು ಸರ್ಪ್ರೈಸ್ ಅಂತ ನೋಡಪ್ಪ ಸೋನಿನ ಕೋಡಿ ಯಾರು ಪಾರ್ಟಿಸಿಪೇಟ್ ಏ ಹಾಯ್ ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಏ ಆಕ್ಚುಲಿ ನಾನು ನೆನೆ ನೈಟ್ ನಿಮ್ಮನ್ನ ನೋಡ್ದೆ, ಬಟ್ ನೀವು ಫ್ರೆಂಡ್ಸ್ ಜೊತೆ ಇದ್ರಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನೇ ಸುಮ್ಮನೆ ಆದೆ. ಹೌದಾ? ನಾ ಮೊನ್ನೆ ರಾತ್ರಿನೇ ಬಂದಿದ್ದೆ. ಹೌದಾ? ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿ ನಿನ್ನೆ ರಾತ್ರಿ ಕತರಾತ್ರಿ ದಿನ ವಾಪಸ್ ಬಂದೆ. ಹೌದಾ? ಸರಿ ನಾನು ಹೊರಡ್ತೀನಿ. ಓಕೆ, ಬಾಯ್ ಬಾಯ್. ಬಾಯ್. ಮಗ, ನಾ ಒಂದು ಸರ್ಪ್ರೈಸ್ ಅಂತ ಹೇಳನಲ್ಲ, ಹೌದು ಸರ್ಪ್ರೈಸ್ ಯಾವ್ದೋ ಅದೇ ನಾ ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೆ. ಅದೇ ಆ ಹುಡುಗಿ ಕಣ. ಏಯ್, ಯಾಕೋ ಸುಮ್ಮನಿದ್ದೀರಾ? ಮೊನ್ನೆ ರಾತ್ರಿ ಕುಡ್ಕೇಶಿ ಎಲ್ಲ ಹೇಳಿದ್ರಿ, ದೋಸ್ತನ್ ಲವ್ ಆಯ್ತು ಏನಾಯ್ತು ಸಪೋರ್ಟ್ ಮಾಡ್ತೀನಿ ಅಂತೇಳಿ. ಈಗ ಯಾಕೆ ಸೈಲೆಂಟ್ ಆಗಿದ್ರಿ? ಇವಾಗ ಏನಾಗತ್ಲೆ? ಇವಾಗ್ಲೂ ಸಪೋರ್ಟ್ ಮಾಡ್ತೀವಿ. ನಾನ್ ಮಾತು ಕೊಟ್ಮೇಲೆ ಆಯ್ತು ಲೇ, ನನ್ ದೋಸ್ತ ಇದೀನಿ, ನೀನು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅರ್ಥ ಆಯ್ತಾ? ಓಕೆ ಓಕೆ. ಬಾಣ ಇಲ್ಲ ಒಂದ್ ನಿಮಿಷ ನೀನು ನಾಷ್ಟ ಮಾಡ್ಬಿಟ್ಟು ಬರ್ತೀನಿ. ಒಂದೇ ಎಲ್ಲರೂ ಬೇರೆ ನಾಷ್ಟ ಮಾಡಿ ಬರ್ತೀನಿ. ನೀನ್ ಹೋಗಿರ್ ಬರ್ತೀನಿ. ಬರ್ತೀನಿ ಬೇಗ. ಓಕೆ ಓಕೆ, ಜಲ್ದಿ ಬಾ. ಹಾ ಆಯ್ತು. ಏನಣ್ಣ ನೀನು ನೀನ್ ಲವ್ ಮಾಡ್ತಾ ಇರೋ ಹುಡುಗಿನ ಅವ್ನ್ ಯಾರಿಗ ಬಿಟ್ಕೊಟ್ರೆ ಏನಣ್ಣ ನೀನ್ ತಿಳಿತಿಲ್ಲ ನಿನ್ಗ? ಏಯ್, ಅವ್ ನನ್ ಜೀವದ ಗೆಳೆಯ ಕಣ. ಗೆಳೆಯ ಆದ್ರೆ ಅಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾರ ಹುಡುಗಿನ ಅವ್ನ್ ಬಿಟ್ಕೊಟ್ಬಿಡದ? ಏಯ್, ಈ ಪ್ರೀತಿಕ್ಕಿಂತ ಈ ನಂಬಿಕೆನ ದೊಡ್ಡದು ಕಣ. ಆ ನಂಬಿಕೆ ಕಳ್ಕೊಳಕ್ಕೆ ಇಷ್ಟ ಆಗಲ್ಲ ಕಣ. ಯಾವ ಬಿಟ್ಕೋಸೆ ನಂಬಿಕೆ ಅಣ್ಣ? ಎಂತೆಂತಾರ ಪ್ರೀತಿಗೋಸ್ಕರ ಹುಡುಗಿಗೋಸ್ಕರ ಯಾರನ್ನ ಎದ್ರಕ್ಕಂತಾರಂತೆ, ನೀನು ಏನಣ್ಣ ಅವನಿಗೋಸ್ಕರ? ಏಯ್ ನಾಗ, ಅರ್ಥ ಆಗುತ್ತೆ, ನಂಗೂ ಅರ್ಥ ಆಗುತ್ತಾ. ಅವನಿದಾನಲ್ಲ ಸರಿ ಇಲ್ಲ ಕಣ. ಈ ಚಿಕ್ಕ ಹಣೆಯಲ್ಲಿ ಇಡೀ ಜೀವನನ ಬರೆದ್ಬಿಟ್ಟ. ಆದ್ರೆ ಅವಳ ಹೆಸರನ್ನ ಬರೆಯೋದು ಮರೆದ್ಬಿಟ್ಟ ಕಣ, ಆ ಬಡಿ ಮಗ. ಅದಕ್ಕೆ ಇವತ್ತು ಅವಳು ಬಿಟ್ಕೊಟ್ಬೇಕಂತ ಅನ್ಕೊಂಡಿದ್ದೀನಿ. ಅವಳೆಲ್ಲೇ ಇದ್ರು ಅವ್ಳು ಚೆನ್ನಾಗಿರ್ತಾಳ ಕಣ. ನನಗಿಂತ ಅವಳು ಚೆನ್ನಾಗಿ ನೋಡ್ಕೊತಾನ ಅಷ್ಟೇ. ಫೋನ್ ಬಂತೀರ? ಹಲೋ, ಹಾ ಇಲ್ಲೇ ಇದೆ, ಬಂದೆ, ಬರ್ತಾ ಇದೀನಾ? ಏ ಹೋಗೋಣ. ಏ ಬರೋ. ಏಯ್, ಅಲ್ಲಿ ಯಾವ ಕೈ ಕೂಯ್ಕೆ ಅಂದ್ರೆ ಒದೆ ಬಿಡ್ತಾವ. ತಿಗಾ ಮುಂಚಂಡಿರ್ಬೇಕು. ಏ ಈ ವರ್ಷ ಬೇಸಿ ಆತಲ್ಲ, ಹುಡ್ರು ಬಲ ಕುಣದ್ ಬಿಟ್ಟು ಕತ್ತಿ ಕುಣದ್ ಬಿಟ್ಟು ಯಾಕ ಮಾವ? ಮಾವ ಈ ವರ್ಷ ಎಲ್ಲ ಹುಡುಗ ಚಂದ. ಆ ಈ ವರ್ಷ ಹೊಸ ಹೆಜ್ಜೆ ಹಾಕಿದ್ರು ನೋಡು ಹುಡ್ರು. ಹಬ್ಬ ಬಾರಿ ಮಾಡಿದ್ರಿ. ಚಲೋ ಆತಲ್ಲ ಈ ವರ್ಷ. ಅಪ್ಪ ಈಗ ಬಂದ್ರ್ಯಾ? ಹೋಗ್ರಿ ಅಲ್ಲಿ ಒಳಗ್ ನಾಷ್ಟ ಮಾಡು. ಬೇಸ್ ಕುಣಿದ್ರೆ ಈ ವರ್ಷ. ಅಲ್ಲ ಅವ ನಮ್ ಡುಮ್ ಅದನ್ನ ಸಣ್ಣ ಕುಣಿಗಿಲ್ಲವ. ಹೆಜ್ಜಿ ಬೇರೆ ಕರ್ತ ಹಾಕ್ತಾನ ಬಿಡವ. ಬಾರಿ ಆಗ್ತಾನ ಸೂರವ. ನೀನ್ ಸ್ವಲ್ಪ ಅಗರಿದ್ರೆ ಬಾರಿ ಕುಣಿತಿದ್ದವ. ಸುಳ ಮಕ್ಕಳು ಬೇರೆ ಊರು ಬೈದ್ರಲ್ಲ, ನಾವು ಬದಿಬೇಕಿತ್ತು ನಾವು. ಅಲ್ಲ ಮಾವ, ಹೌದಲ್ಲ? ಒಂದು ಮಾತು ಕೇಳ್ಬೇಕಂತ ಮಾಡೀನಿ. ಹೌದು ಹೌದಲ್ಲ? ಅದಕ್ಕೆ ಯಾಕ ನಾಚಿಕೆ ಅಂತಿದಿ? ಕರೆಕ್ಟ್ ಹೇಳ ಅದ ಏನಂತ. ಏನಿಲ್ಲ ಮಾವ, ನಿನ್ನ ಮಗಳನ್ನ ನನ್ನ ಮಗ ತಗೋಬೇಕಂತ ಮಾಡೀನಿ. ಅಲ್ಲ, ನನ್ನ ಮಗಳು ನಿನ್ನ ಮನೆಗೆ ಸೊಸೆಯಾಗಿ ಬರ್ತಾಳಂದ್ರ ನಾ ಬ್ಯಾಡ. ಅದಕ್ಕಿಂತ ಭಾಗ್ಯ
ಚಲೋ ಆತಲ್ಲ ಮತ್ತೇನೈತೆ ನಮ್ಮ ಹುಡುಗ ಮದ್ವಿ ಮಾಡ್ಕೊಂಡ್ ನಮ್ಗೆ ಖುಷಿ ಅಲ್ಲ ಕಾಕ ನಾವು ನಿಂತ್ಕೊಂಡ್ ಮದ್ವಿ ಮಾಡ್ತೀವ ಮುಂದೆ ನಿಂತ್ಕೊಂಡ ಅಲ್ಲೋ ನೀನ್ ಮುಂದ್ ನಿಂತ್ಕೊಂಡ್ ಮಾಡ್ಲಾರ್ದ ಯಾರು ಮಾಡ್ತಾರ ಕೊಡಿ ಅದು ಮತ್ತೆ ಹೇಳು ಮತ್ತೆ ಮತ್ತಂದ್ರ ಅಲ್ಲ ಮಾವ ಒಂದ್ ಮಾತು ನಿನ್ನ ಮಗನ್ ಕೇಳ. ಯಾಕ್ಲೇ ತಮ್ಮ ನೀವ್ ಹೆಂಗಂತೀರೋ ಹಂಗಪ್ಪ. ಮಾವ ಇವತ್ ಮಂದಿ ಕರ್ಸಿ ತೋರ್ಸ್ಬಿಡೋಣ. ಚಲೋ ದಿನ ಐತಿ ಇವತ್ತು. ಚಲೋ ದಿವಸ ಐತೆ. ಚಲೋ ದಿವಸ ಐತಿ. ನೀವು ಒಂದ್ ಸ್ವಲ್ಪ ಶಾಸ್ತ್ರ ಏಯ್ ಏನೋ ನಿನ್ ಪ್ರಾಬ್ಲಮ್ ಕಾಲ್ ಪಿಕ್ ಮಾಡಕ್ ಆಗಲ್ವಾ? ಎಷ್ಟಲ್ಲಿ ಕಾಲ್ ಮಾಡೋದು? ಇವತ್ ಸಂಜೆ ಮುಂದೆ ಬಂದ್ಬಿಟ್ಟು ನಮ್ಮಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, ಏನಾಯ್ತು? ನಿನಗ್ ಗೊತ್ತು ತಾನೇ ನಾನ್ ನಿನ್ನ ಬಿಟ್ಟು ಇರಕ್ ಆಗಲ್ಲ ಅಂತ. ನೋಡು ನಾನು ಆಲ್ರೆಡಿ ಫುಲ್ ಟೆನ್ಷನ್ ಇದ್ದೀನಿ, ಫುಲ್ ಕನ್ಫ್ಯೂಸ್ ಅಲ್ಲಿ ಇದ್ದೀನಿ. ಮತ್ತೆ ನೀನು ಬಂದು ನಾನು ತಲೆ ಕೆಡಿಸ್ಬೇಡ. ನೋಡು ಪ್ಲೀಸ್ ನನ್ನ ಮಾತು ಕೇಳಿ. ನನ್ನೊಂದು ದಯವಿಟ್ಟು ಕ್ಷಮಿಸ್ಬಿಡು. ನನ್ನ ಹತ್ರ ಒಂದು ಮಾತು ಹೇಳ್ಬೇಕು. ಏನು ಗೊತ್ತಾ, ನಿನ್ನನ್ನ ನನ್ನ ದೋಸ್ತ ಇದಲ್ಲ ಪರ್ಷ ನಿನ್ನ ಇಷ್ಟಪಡಕತ್ತೇನ, ನಿನ್ನ ಮದುವೆ ಆಗ್ತಾನಂತ. ನೀನಿಲ್ಲ ಸತ್ತು ಹೋಗ್ತಾನಂತವ. ಅವನಿಲ್ಲಂದ್ರ ನಾನು ಸಾಯ್ತೀನಿ. ನನ್ನ ಜೀವದ ಗೆಳೆಯದನವ. ಅರ್ಥ ಆಗ್ತಿಲ್ಲ. ಅವ್ರ ಮನೆಯವ್ರು ಹೋಗಿ ನಿಮ್ಮಪ್ಪ ಅವರಪ್ಪ ಸೇರಿ ನೀವಿಬ್ಬರು ಮದುವೆ ಮಾಡ್ತಾರಂತ. ಅದಕ್ಕೆ ನಾನೇ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕಂತ. ಅರ್ಥ ಆಯ್ತಾ? ಏಯ್ ಲೂಸು, ಏನೋ ಮಾತಾಡ್ತಾ ಇದ್ಯಾ? ನೀನ್ ಇಷ್ಟಪಟ್ರೆ ಹುಡುಗಿನ ಬೇರೆ ಯಾವನ್ಗೋ ಕೊಡ್ತೀನಿ ಅಂತ ಹೇಳ್ತಿಯಲ್ಲ, ನಿನ್ಗೇನೋ ಅನ್ಸ್ತಾ ಇಲ್ವಾ? ಏಯ್ ನನಗೆಲ್ಲ ಅನಿಸ್ತಾ ಇದೆ. ಅವನು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಣೆ. ನೋಡು, ನಂಗೆ ಪ್ರೀತಿಗಿಂತ ನಂಬಿಕೆನ ಇಂಪಾರ್ಟೆಂಟು. ಅರ್ಥ ಮಾಡ್ಕೋ. ನೋಡು, ಅದೆಲ್ಲ ನನಗ್ ಗೊತ್ತಿಲ್ಲ. ನಿನ್ ಪುರಾಣ ಎಲ್ಲ ನನ್ಗೇನು ಬೇಕಾಗಿಲ್ಲ. ನಾನು ನಿನ್ನ ಇಷ್ಟಪಡ್ತಿದ್ದೀನಿ. ನೀನ್ ನನ್ನ ಮದ್ವೆ ಆಗ್ಬೇಕು ಅಷ್ಟೇ. ನೋಡು, ಮತ್ತೆ ನನಗೆ ಪದೇ ನಾನು ಟಾರ್ಚರ್ ಮಾಡುವ. ನಿನ್ ಕೈ ಮುಗಿತೀನಿ ಪ್ಲೀಸ್, ನನ್ ಬಿಟ್ಬಿಡು. ನೀನ್ ನನ್ಗಿಂತ ನನ್ ಜೊತೆಗಿರೋಕ್ಕಿಂತ ಅವನ ಜೊತೆ ಇದ್ರೆ ನೀನ್ ತುಂಬಾ ಚೆನ್ನಾಗಿರ್ತಿದಿ. ಅರ್ಥ ಮಾಡ್ಕೋ. ಆದ್ರೆ ನಾನ್ ನಿನ್ ಫಸ್ಟ್ ಇಷ್ಟಪಟ್ಟಿದ್ದು ತಾನೇ. ಇದೇ ನಿನ್ ಕೊನೆ ನಿರ್ಧಾರನಾ? ಹೌದು, ಇದೇ ನನ್ನ ಕೊನೆ ನಿರ್ಧಾರ. ಛೀ, ಹೋಗೋ. ಅವಾಗಲ್ಲೇ ಹೌದು ನನ್ನ ದೋಸ್ತನ ಖುಷಿನೇ ಇಂಪಾರ್ಟೆಂಟ್. ನನ್ನ ದೋಸ್ತನ ಖುಷಿನೇ ಇಂಪಾರ್ಟೆಂಟ್. ಏನೀಗ ಹೋಗ್ತೇ ಹೋಗಲೇ. ಏನ್ ಕಾಜಪ್ಪ ಮಾವ, ಯಾಕೆ ದುರ್ಗಪ್ಪ ಮಾವ ಗಡ್ಡ ಕಟ್ ಮಾಡಿಬಿಟ್ಟಲ್ಲ, ಕಾಂಡ ಪಟ್ಟಿ ಬಿಟ್ಟಿದ್ದ? ಬರ್ರಿ ಇಬ್ರು ಬಾರಿ ಬಿಟ್ಟಿದ್ರಪ್ಪ. ಎಲ್ಲರೂ ಬಂದಾರಲ್ರಿ, ಎಲ್ಲರೂ ಏ ದುರ್ಗಪ್ಪ ಮಾವ ಕರ್ಸ ಮಗಳ. ಬೇ ಕಾಮಾಕ್ಷವ ಗಡಗಡ ರೆಡಿಯಾಗಿ ಹೇಳಿ ಇಲ್ಲಿ ನೋಡ್ಬೇ. ಇಲ್ಲಿ ಇತ್ಕೊಂಡು ನೀವು ಬಾಗಲ್ದಾಗ ನೀನು ರೆಡಿ ಮಾಡೋದ್ ಬಿಟ್ಟ ನಿನ್ನ ನಡ್ರಿ ಹೋಗಾರೆ ಅಂತವ. ಆಯ್ತಾಯ್ತು ಬರ್ತಾಳೆ ದುರ್ಗಪ್ಪಣ. ಬೇಬೆ ಕರ್ಸಪ್ಪ, ದೇವ್ರು ತಪ್ಪನ ಮಾಡ್ಬೇಕು. ಟೈಮ್ ಆಕತೆ, ಟೈಮ್ ಇಲ್ಲ ನಮ್ಗ. ಆಯ್ತಾಯ್ತು. ಅವು ಹೆಣ್ಮಕ್ಳು ಒಂದು ಗಡ ರೆಡಿ ಆಗಲ್ಲ. ಗಡಗಡ ಕರ್ಕೊಂಬರ್ಬೇ. ನಿಮ್ಗೆ ಎಷ್ಟಂತ ಹೇಳ್ಬೇಕು? ನೀನು ಸ್ವಲ್ಪ ಒಳಗೋಗಿ ಹೇಳುವ ಮರ, ಇಲ್ಲೇ ಕುಂತ್ಕೊಂಡ್ ಹೇಳ್ತದೆ. ಹೆಣ್ಣು ಮಕ್ಕಳಿದ್ದಲ್ಲಿ ನಮ್ದು ಏನೈತಿ, ಗಂಡು ಮಕ್ಕಳು ನೀನಂತ ಅರ್ಧ ವಯಸ್ಸಾತಲ್ಲ ಮರ. ನೀನ್ ಆಡ್ತಿರ್ತಾನ ಅಲ್ಲಿ. ಬಾ ಗಡ ಬಾ. ಬೀಗ್ರ ಅವಸರ ಮಾಡ್ತಾರ. ಕಂಡಪಡಿ ದೂರ್ಲಿಂದ ಬಂದಾರ ಮಾಡ್ತಾರ ಅವ್ರು. ಮರ ಊರಾಗ ಮತ್ತೆ ಎಲ್ಲ ಬಿಟ್ಟು ಇವತ್ತು ಇಟ್ಕೊಂಡಿರಪ್ಪ ನೀವು ಕಾರ್ಯಕ್ರಮ. ಏನ್ ಮಾಡ್ತೀವಿ? ಬಾ 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 ದೈವಕ್ಕ ನಮಸ್ಕಾರ ಮಾಡಿ ಕುಂತ್ಕವ್ವ. ಕುಂತ್ ಇಬ್ರು ದೋಸ್ತ್ರ. ಆದ್ರೆ ಬೀಗ್ರ ಏನ್ ನುಗ್ಗಿ ತಿಂದ್ರಿ ಏನ್ ಹಚ್ಚದ ಮರ. ಚಿಕ್ಕ ವಯಸ್ಸಲಿದ್ದ ಇಬ್ರು ಸಾಲಿ ಕಲ್ತಾರಲ್ಲ, ಇಬ್ರು ಬುಟ್ಟು ಆಗಲ್ಗಲ್ಲ. ಸೀರೆ ಬಿಟ್ಟಾಳ ಅದ ಹೆಣ್ಮಗಳು. ನೀವು ರೈತ ಸಂಘಕ್ಕೆ ಸೇರಿದಾಗ್ಲಿದ್ದ ಒಟ್ಟ ಬಂದಿಲ್ಲ. ಕಷ್ಟ ಬಾಳ ಅದಾವ ರೈತರು, ಅದಕ್ಕೆ ಸುಮ್ಮನೆ ನೀವ್ರ ಏನ್ ಪರಿಹಾರ ಮಾಡ್ತೀರಿ?
ಏನಪ್ಪ ಇಷ್ಟ ದಿನ ಹನುಮಂತಣ್ಣ ದುರ್ಗಪ್ಪ ಅವ್ರು ಬೀಗ್ರ ದೋಸ್ತರಾಗಿದ್ರ ಈ ಬೀಗ್ರ ಹಾಕತ್ತೀರಿ ಆಗಲ್ಲಪ್ಪ ಮತ್ತೆ ಹುಡುಗ ಕರೆಸಿಬಿಡ್ರಿ ಮತ್ತೆ ಕಾರ್ಯ ಮಾಡಿಬಿಡ್ರಿ ಋಣಾನ ಬಂದ ಯಾರು ಏನ್ ಮಾಡೋದೈತಿ ಕರೆಸಿಬಿಡ್ರಿ ಹುಡುಗ ಕರೆಸಿದ್ರೆ ಮತ್ತೆ ಮುಂದ್ಲ ಕಾರ್ಯ ಮಾಡಿ ಮುಗಿಸ್ಬಿಡ್ರಿ ಜಲ್ದಿ ಕರ್ಸಣ್ಣ ಹುಡುಗನ. ಹಾ ಆಯ್ತು. ಏ ಕೃಷ್ಣ ಲೇ ಬಾಲೇಲಿ ಬಾ. ಲೇ ಅವನು ದೈವಕ್ಕೆ ನಮಸ್ಕಾರ ಮಾಡಿ ಕೂತ್ಗ. ದನ ಕೂತ ಕುಂದಿರ್ತಾನ ನೋಡಿ. ಶಾಲೆ ಓದಿದ್ ಬಿಡ್ರಿ ಏನು ಖಬರ್ ಇರಲಿ ಇವ್ಕ. ಸಣ್ಣ ಏನ್ ಮಾತಾಡೋದ್ ಮಾವ ಯಾರೇನ್ ಕಡೆಯಲ್ಲಿದೀವಿ ಒಳ ಮಾತ್ ಅಲೆ ಆಗ್ಯಾವ. ಈಗ ನಾಳೆ ಏನಾರ ಸಮಸ್ಯೆ ಬಂತ ಇವ್ ಕೇಳಂಗಿಲ್ಲ ಒಳಗ ಮಾತಾಡಿದ್ರೆ ಏನ್ ಮಾತಾಡೋದು ದೈದಾಗ ಹೇಳಿದ್ರೆ ಯಾವ್ದಾರ ಏನಿಲ್ಲ ನೋಡಪ್ಪ ಏನಿಲ್ಲ. ಈಗ ಒಂದ್ ತೊಲಿ ಬಂಗಾರ ಹಾಕ್ನಂದಾನ, ವಾಚ್ ಬಟ್ಟೆ ಬರ್ರಿ ಕೊಡ್ತಂದಾನ. ನಾವೇನ್ ಆಯ್ತಲ್ಲ ಅಷ್ಟರದಾಗ ಮುಗಿಸ್ಕೊಂಬಿಟ್ಟಿವಿ. ಅದ್ ಏನ ಮಾಡಲಕ್ಕ ನೀವ್ ನಾಲ್ಕ್ ಮಂದಿ ಒಪ್ಪಿಗೆ ನಿಮ್ಗೆ ಒಪ್ಪಿಗೆ ಐತಲ್ಲಪ್ಪ ಒಪ್ಪಿಗೆ ಐತ್ ಮಾವ. ನಾವೇರ ಏನ್ ಇದ್ದಾರಲ್ಲ ಹೆಚ್ಚ ಕಡಿಮೆ ಕೊಡಾಕ ಏನಿಲ್ಲ. ಹನ್ನೊಂದ್ ತಲೆ ಚೈನೆ ಕೊಡ್ತಂದಾನ. ಅಲ್ಲ 11 ತಲೆ ಚೈನೆ ಕೊಡ್ತಂದಾನ. ಎಲ್ಲ ಇದಾಗೈತಿ. ನಾವೇನೈತಲ್ಲ ದೈವಕ್ಕೆ ಏನೈತಲ್ಲ ಏನ ಸೀರೆ ಕುಬಸ್ ಅಂತ ಏನ್ ಇರ್ತಲ್ಲ 11 ಕಾಣ 11 ಸೀರೆ ಕೊಡೋದಂತ ಐತೈತಿ ಅದೈದು ಅಟ್ ಮಾಡ್ಕೊಂಬಿಟ್ಟಿವಿ ಅಷ್ಟ ಸಾಕು. ಅದು ಇಬ್ರು ಒಪ್ಪಿಗೆ ಅಂತ ಐತೆ. ಒಪ್ಪಿಗೆ ಐತ್ರಿ. ಒಪ್ಪಿಗೆ ಇಷ್ಟ ಇದ್ರ ಮತ್ತೆ ಉಂಗ್ರ ಇಡಪ್ಪ ಹುಡುಗಿಗೆ. ಅಪ್ಪ ನನ್ಗೆ ಈ ಮದುವೆ ಇಷ್ಟ ಇಲ್ಲ. ಏನೋ ದುರ್ಗಪ್ಪ ಏನೋ ಹನುಮಂತ್ ನಿಮ್ಮ ಹುಡುಗ ಹಿಂಗಂತೈತೆ ನೀವು ಇಬ್ರು ದೋಸ್ತಂದ್ರು ಎಲ್ಲ ರೆಡಿ ಐತೇನ್ರಿ ಏನಿದ್ ಹಿಂಗ್ ಮಾತಾಡಿದ್ರಿ ಈಗ ನಿನ್ ಮತ್ ಕೇಳಕ್ ಬರ್ತಾ ಇಲ್ಲ ಒಟ್ಟು 5 ಮಂದಿನ ಎಲ್ಲ ಕರ್ಸಿರಿ ಏನ್ರಿ ಮತ್ತೆ ಏನ್ ಆ ಹುಡುಗಿದ್ರ ಹಿಂಗಂತಾನ ಮತ್ತೆ ಮುಂದೆ ಹೆಂಗ ನೀವು ಏನ್ ಮಾಡ್ತೀರಿ? ಏನ್ ಮಾಡೋದಪ್ಪ ನಮ್ ಕೈಯಾಗ ಐತಿ ಅಂತ ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ. ಈಗಿನ ಮಕ್ಳು ಇರೋದ ಹಿಂಗ್ ಮಾಡ್ತಾರಂತ ಯಾರಿಗ್ ಗೊತ್ತಿತ್ತು? ಅಲ್ಲ ನಾವು ದೋಸ್ತ್ರಂದ್ ಕಾಚಿ ನೀವು ಎಲ್ಲ ರೆಡಿ ಒಳಗಿಂದ ಮಾಡಿ 4 ಮಂದಿ ಕಲಿಸಿ ಮತ್ತೆ ಮುಂದೆ ಹಿಂಗಂದ್ರೆ ಹೆಂಗಿದ್? ಅಲ್ಲ ಮರದ ಪ್ರಶ್ನೆ ಮರ ಹಿಂಗೈತೆ ಆದ್ರೆ ಹೆಂಗಪ್ಪ ಅಂತ. ಮತ್ತೆ ಅವ್ರು ಕಳ್ಯಾಕ್ ನಿಂತಾರ ಕಳೆದು ಹೋಗ್ಲಿ ಬಿಡು. ಮತ್ತೆ ಏನ್ ಮಾಡೋದ? ಮಕ್ಳಿಗೆ ನಾವು ಬುದ್ಧಿ ಕಲಿಸಬೇಕಪ್ಪ. ನೀವು ಎಲ್ಲ ದೈದಾಗ ಎಲ್ಲಾರು ಕುಂತ್ಕೊಂಡ್ ಹಿಂಗ್ ಮಾಡಿದ್ರೆ ಹೆಂಗ? ಮೊದ್ಲ ವಿಚಾರ ಮಾಡ್ಕೋಬೇಕಾಯ್ತು ಮನ್ಯಾಗ ಅದನ್ನ ದೈದಾರ ಕಲಿಸಿ ಇದು ಮಾಡಿದ್ರೆ ಎಲ್ಲ ಹೂ ಅಂದಾರ ಎಲ್ಲ ಮಾತಾಡ್ಯಾರ. ಲೇ ಮೊದ್ಲೆಲ್ಲ ಹೂ ಒಂದ ಮಂದಿ ಕುಡಿದ್ಮೇಲೆ ಒಲ್ಲೆ ಅಂತಲ್ಲೇ ನೀನು ಕರ್ತೆ ಮಕ್ಕಳಿಂದ ಎಡೆ ಮಂಗ್ರನ ಅಟ್ಯಾಚರ್ ಮಂಗ್ಯಾನ ಮಗ ಇಲ್ಲಿ ಮರ್ಯಾದ ತೆಗೆದಿಟ್ಟಿಲ್ಲ ನೀನು. ಏನ್ ನಡ್ದೈತೆ ಅಂತ ನಿನ್ಗೆ ಹೆಂಗ್ ಗೊತ್ತೇನಪ್ಪ? ಅಂತದ್ ಏನ್ ನಡ್ದೈತಮ್ಮ? ಏನ್ ನಡ್ದೈತಿ? ಇಲ್ಲಿ 4 ಮಂದಿ ದೈದಾರ ಕುಂತಾರಲ್ಲ ಹೇಳ ಅದ ಏನ್ ನಡ್ದೈತಿ? ಆ ಹುಡ್ಗಿ ನನ್ ಜೊತೆ ಬಾಳೆ ಮಾಡೋಕ್ಕಿಂತ ನಮ್ ದೋಸ್ತನ ಜೊತೆನೆ ಬಾಳೆ ಮಾಡೋದು ಬೆಸ್ಟ್. ದೋಸ್ತ ಯಾವನ್ಲೇ ತಮ್ಮ ಈಸ್ತಿನಿಲ್ದ ದೋಸ್ತ ಯಾವನವ? ಹಾ ಹೇಳವ ದೋಸ್ತ ಯಾರ ತೋರ್ಸ. ನೋಡ್ರಿ ನಾ ಈ ಮದ್ವೆಗೆ ಒಪ್ಕೊಳಕ್ಕಿಂತ ಮುಂಚೆ ಈ ಹುಡುಗಿನ ನಮ್ ದೋಸ್ತ ಲವ್ ಮಾಡ್ತಾ ಇದ್ದ. ನನ್ ಪ್ರೀತಿಗೋಸ್ಕರ ಅವನ್ ಪ್ರೀತಿನ ತ್ಯಾಗ ಮಾಡ್ದ. ಅವನ್ ಪ್ರೀತಿನ ನಾ ಕಿತ್ಕೊಳಕ್ ಆಗಲ್ಲ. ಈ ಹುಡುಗಿನ ಅವನ್ಗೆ ಕೊಟ್ಟು ಮದುವೆ ಮಾಡಿ. ಏನಾದ್ರಪ್ಪಣ್ಣ ಏನ್ ಮಾಡಾದ್ರಿ ಮತ್ತೆ? ಮತ್ ನಿನ್ ಮಗಳು ಏನಂತ ಕೇಳ ಮತ್ತೆ ಹಿಂಗ್ ಹೇಳಕತ್ತೇನಲ್ಲ. ಆಯ್ತಪ್ಪ ಮತ್ತೆ ನಾವೇನಾರು ರೆಡಿ ಮಾಡಿದ್ದೀವಿ. ಆಕಿ ಖುಷಿನ ನಮ್ ಖುಷಿ. ಮತ್ತೆ ಏನವ ಹೆಂಗೈತಿ ನಿನ್ ಮನಸ್ಸು? ಅಪ್ಪ ನನ್ ಮದ್ವೆ ಅಂತ ಆದ್ರೆ ಅದು ಅವನೇ, ಇಲ್ಲ ಅಂದ್ರೆ ನಾನು ಯಾರನ್ನೂ ಮದ್ವೆ ಆಗಲ್ಲ. ಆತ್ ಬಿಡ್ದುರ್ಗಪ್ಪಣ್ಣ, ನಿನ್ ಮಗಳು ಹಿಂಗಂತಾಳಲ್ಲ ಅದ ಹುಡುಗ ನಮ್ ಮದುವೆ ಆಗದಂತಾಳ. ಮತ್ತೆ ಅವರು ಆ ಹುಡುಗ ಹುಡುಗಿ ಚೋಲತ್ರ ಸಾಕು. ಮತ್ತೆ ನಿನ್ ಮಗಳ ಇಚ್ಛೆ ಅಂತ ಮದ್ವಿ ಮಾಡಿಸ್ಬಿಡ್ ನಡಪ್ಪ. ಹೋಲ್ ನಿನ್ ಮಗಳನ್ನ ನಿನ್ನ ಸಂತೋಷ ಆಗಿರ್ಲಕ್ಕ ಮತ್ತೆ ಅದ ಮದ್ವಿ ಮಾಡಿ ಕೊಟ್ಟು ಬಿಡು. ಹೋಲ್ ಮತ್ತೆ ಏನ್ ಮಾಡ್ತಿ ದೋಸ್ತ ದುರ್ಗಪ್ಪ ಮಾವ ಅವನು ನನ್ನ ಮಗ ಇದ್ದಂಗ ಇವನು ನನ್ನ ಮಗ ಇದ್ದಂಗ. ನೋಡಪ್ಪ ಏನ್ ತಲೆ ಕೆಡ್ಸನ್ ಕೊಡ ಮದ್ವಿ ಮಾಡಿಬಿಡು. ಅವ್ನು ಈಟ್ ಮೊದ್ಲಿಗೆ ಹೇಳಿದ್ನಂದ್ರೆ ಇದು ಓಟು ಯಾಕೆ ರಗಳಿತ್ತು? ಹಾ ಇರ್ಲಡಪ್ಪ. ಈಗ ಹೆಣ್ಣು ಮನಸ್ಸಿನಾಗ ಹಂಗಿದ್ದಾಗ ಬ್ಯಾರೆ ಮಾಡೋದು ಎದಕ್ಕ? ಮತ್ತೆ ಅವನಿಗೆ ಕೊಟ್ಟು ಮದ್ವಿ ಮಾಡಿಬಿಡ್ ನಡಿ. ಮತ್ತೆ ಏನ್ ಮಾಡ್ತೀವಿ? ಅವ್ನು ಇವಷ್ಟು ಖರ್ಚು ಮಾಡೋದಾರ ಏನಿತ್ತು? ಚೂಟ ಪಾಟ್ನ ಅಡಿಕೆಲಿ ನೋಡ್ದುರಪ್ಪಣ. ಮತ್ತೆ ಈಗ ಮಗಳ ಹತ್ರ ಹಿಂಗಂತಾಳ ಆಕೆ ಇಷ್ಟದಂಗ ಮತ್ತೆ ಮದ್ವಿ ಮಾಡ್ಬಿಡು. ಪಾಪ 2 ಜೀವ ಒಂದದವ, ಬ್ಯಾರೆ ಮಾಡೋದ್ ಬೇಡ, ಮದ್ವಿ ಮಾಡ್ಬಿಡು ನಡ್ರಪ್ಪ. ಅವ್ರ ಜೀವನ ಒಳ್ಳೇದಾಗಿ ಹೋಲ್. ಆಯ್ತು. ಎಲ್ಲೋ ಕೃಷ್ಣ ನಿನ್ಗೆ ಗೊತ್ತಲ್ಲ ಕೃಷ್ಣ ಫ್ರೆಂಡ್ ನಿನ್ ಜೊತೆನೆ ಓಡಾಡ್ತಾನೆ. ಅವ್ನಿಗೆ ಕಾಲ್ ಮಾಡೋ ಅಣ್ಣ
ಅಲ್ಲಿ ಅಲ್ಲಿ ಕೃಷ್ಣಣ್ಣ ಅಲ್ಲಿ ಕೃಷ್ಣಣ್ಣ ಏ ಕೃಷ್ಣ ಕೃಷ್ಣಣ್ಣ ಏ ಕೃಷ್ಣನ್ ಶಿವನ್ ಏನಾಯ್ತು ದೇವಸ್ಥಾನದ ಹತ್ರ ಕೃಷ್ಣಣ್ಣ ಶಿವನ್ ದೇವಸ್ಥಾನದ ಹತ್ರ ಕಳ್ತ ಕುಂತಿದ್ದ ಕೃಷ್ಣ 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 ಸಾರಿ ಕಣೆ ಲಘು ಕಣೆ. ನೋಡ್ರಿ ದೈವರ ಈಗ ದೇವ್ರ ದಪ್ಪನ ಆಗ್ತಾವ ಯಾವ್ದೇ ಗಲಾಟೆ ಇಲ್ದನ ದೇವ್ರನ್ನ ಒಳಗೆ ಕಳಿಸ್ಬೇಕು ನಾವು. ಏನಾರ ಗಲಾಟೆ ಆದ್ರ ಪೊಲೀಸರು ಬಂದಿದಾರ, ಹಾಗಾಗಿ ಯಾರು ಗಲಾಟೆ ಮಾಡಂಗಿಲ್ಲ. ಗಲಾಟೆ ಮಾಡಿದ್ರೆ ಪೊಲೀಸರು ಬಹಳ ಆಕ್ಷನ್ ತಗೊಂತಾರ. ಎಲ್ಲರೂ ಒಬ್ರಿಗೊಬ್ರು ಹೇಳಿ ನಾವು ಏನ್ ಮಾಡ್ಬೇಕು, ಶಾಂತವಾಗಿ ದೇವ್ರನ್ನ ಕಳಿಸ್ಬೇಕು. ಅದ ಅರ್ಥ ಆಯ್ತಲ್ಲ? ಎಲ್ಲರೂ ಕಾಳಜಿ ಇರ್ಬೇಕು. ಎಲ್ಲರೂ ಯಾರು ಗಲಾಟೆ ಮಾಡಂಗಿಲ್ಲ. ಈಗ ಎಲ್ಲ ನಮ್ಮ ಹುಡುಗರನ್ನ ನಾವು ಸ್ವಲ್ಪ ಸಹಕರಿಸೋದು ನಮ್ಮ ಜವಾಬ್ದಾರಿ. ಹುಡುಗರು ಸ್ವಲ್ಪ ವಯಸ್ಸಿನಾಗ ಕುಣಿತಿರ್ತಾವ. ಯಾವ